ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು, ಗೃಹಲಕ್ಷ್ಮಿ ಯೋಜನೆಯ 29 ಹಾಗೂ 31ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸೊ 29ನೇ ಕಂತಿನ ಹಣ ಅಂತೂ ಕೆಲವೊಂದಷ್ಟು ಜನರಿಗೆ ಜಮಾ ಆಗಿದೆ. ಆದರೆ ಲಕ್ಷಾಂತರ ಫಲಾನುಭವಿಗಳು ಇನ್ನೂ ಕೂಡ ಕಾಯ್ತಾ ಇದ್ದಾರೆ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಸೊ ಹಾಗಾದರೆ ಇದಕ್ಕೆ ಪರಿಹಾರ ಯಾವಾಗ ಸಿಗತ್ತೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಉಂಟಾಗ್ತಾ ಇದ್ದಾವೆ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಈಗ ಸದ್ಯಕ್ಕೆ ದುಡ್ಡಿನ ಕೊರತೆ ಅಂತೂ ಇಲ್ವೇ ಇಲ್ಲ. ಬೇರೆ ಯೋಜನೆಗಳಲ್ಲಿ ಶಾರ್ಟೇಜ್ ಮಾಡ್ತಾರೆ ಹೊರತು ಗೃಹಲಕ್ಷ್ಮಿ ಯೋಜನೆಯಲ್ಲಂತೂ ಇಲ್ವೇ ಇಲ್ಲ. ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಈಗಾಗಲೇ ನೋಡ್ತಾ ಇದ್ದೀರಿ, ಸತತವಾಗಿ 5 ಕಂತುಗಳನ್ನು ಜಮಾ ಮಾಡಲಾಗಿತ್ತು. ಈಗಾಗಲೇ ಸೆಪ್ಟೆಂಬರ್ 24, ಅಕ್ಟೋಬರ್ 25, ಜೊತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ನವೆಂಬರ್ 26, ಡಿಸೆಂಬರ್ 27ನೇ ಕಂತು, ಹೀಗೆ ಸತತವಾಗಿ ಈ ಎಲ್ಲ ಕಂತುಗಳನ್ನು ಜಮಾ ಮಾಡ್ತಾ ಬಂದರು. ಇಲ್ಲಿವರೆಗೂ ಕೂಡ ನೀವು 28ನೇ ಕಂತಿನ ಹಣ, ಈ ವರ್ಷದ ಜನವರಿ ತಿಂಗಳ ಹಣವೂ ಕೂಡ ಪಡ್ಕೊಂಡ್ರಿ. ಸತತವಾಗಿ 5 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗಿತ್ತು. ಇದರ ಮೇರೆಗೆ ಇನ್ನೂ 3 ಕಂತುಗಳು ಸರ್ಕಾರ ಕೊಡಬೇಕಾಗಿದೆ. ಹಾಗಾದರೆ ಯಾವ್ಯಾವ ಕಂತುಗಳು ಬರಬೇಕಾಗಿದೆ? ಮತ್ತು GST ಫೇರ್ ಅಂತಲೂ ಸಾಕಷ್ಟು ಮಹಿಳಾ ಫಲಾನುಭವಿಗಳದ್ದು ಬರ್ತಾ ಇದೆ. ಇದರಿಂದಾಗಿ ನಿಮಗೆ ದುಡ್ಡು ಬರೋದಿಲ್ವಾ ತಿಳ್ಕೊಳ್ಳಿ. ಈಗಾಗಲೇ 5 ಕಂತುಗಳು ಬಂದಿದ್ದಾವೆ. ಎಲೆಕ್ಷನ್ ಸಮೀಪ ಹೇಗೆ ಬರುತ್ತೋ ಹಾಗೆ ಹೆಚ್ಚುವರಿ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ. ಯಾವುದೇ ಕಂತುಗಳನ್ನು ನಿಲ್ಲಿಸಲಾಗುವುದಿಲ್ಲ. ಹೀಗಾಗಿ ಗಮನದಲ್ಲಿಟ್ಕೊಳ್ಳಿ, ಯಾವ ಕಂತುಗಳನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ದುಡ್ಡನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಬಹಳಷ್ಟು ಜನ ವಿಡಿಯೋನ ನೋಡ್ತಾ ಇದ್ರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಬೇಗನೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಇನ್ನಷ್ಟು ಹೆಚ್ಚುವರಿ ಇನ್ಫಾರ್ಮೇಷನ್ಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀವಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಈಗಾಗಲೇ ಸತತವಾಗಿ ದುಡ್ಡನ್ನು ನೀವು ಪಡ್ಕೊಂಡ್ರಿ. ಹೌದು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜೊತೆಗೆ ಜನವರಿ ತಿಂಗಳ ಹಣ, 28ನೇ ಕಂತಿನ ಹಣ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಯಾವ ತಿಂಗಳ ಹಣ, ಯಾವ ಕಂತಿನ ಹಣ ಅಂತ. ಸೊ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದ್ರೆ ಮಾತ್ರ ನಿಮಗೆ ಕ್ಲಿಯರಿಟಿ ಇರುತ್ತೆ. ಇಲ್ಲವಾದಲ್ಲಿ ಖಂಡಿತವಾಗ್ಲೂ ಸರ್ಕಾರ ನಿಮ್ಮನ್ನು ಯಾಮಾರಿಸಿಬಿಡುತ್ತೆ. ಒಂದಲ್ಲ ಒಂದು ಕಂತುಗಳನ್ನು ಯಾಮಾರಿಸಿಬಿಟ್ಟು ಮುಂದಿನ ಕಂತುಗಳನ್ನು ಹಾಕಿಕೊಡುತ್ತೆ. ಈಗಾಗಲೇ ಮಾಡಿರೋದು ಸರ್ಕಾರ ಅದನ್ನೇ. ಹೌದು, ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಒಂದು ಚಳಿಗಾಲದ ಅಧಿವೇಶನ ಆಯ್ತಲ್ವಾ, ಅದೇ ಸಂದರ್ಭದಲ್ಲಿ ನಿಮಗೆ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಡುತ್ತೆ. ಹೌದು ಸ್ನೇಹಿತರ, ಜನವರಿ ತಿಂಗಳ ಹಣವನ್ನು ಕೊಟ್ಟ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡೋದೇ ಬಿಟ್ಬಿಡತ್ತೆ. ಆ 2 ಕಂತುಗಳು ಹಾಗಾದರೆ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ BJP ನಾಯಕರು. ಆ 5,000 ಕೋಟಿ ಹಣನ ನೀವು ನುಂಗಾಕಿದಿರಿ, ಆ ದುಡ್ಡು ಎಲ್ಲಿ ಹೋಯ್ತು? ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ, ಹೀಗೆ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಹೌದು, ಅದು ನಿಜ ಕೂಡ ಆಗಿತ್ತು. ಸರ್ಕಾರವೇ ದುಡ್ಡನ್ನು ಕೊಟ್ಟಿರಲಿಲ್ಲ, ಅದು ಹಣಕಾಸು ಇಲಾಖೆ ಹತ್ರನೇ ಇದೆ ಎನ್ನುವಂತಹ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಪ್ಕೊಳ್ತಾರೆ. ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ, ಸೊ ಹೀಗಾಗಿ ನನಗೆ ಎಲ್ಲ ಕಂತುಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ 1 ಕಂತುಗಳನ್ನು ಕೊಟ್ಟು 2 ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಹಣಕಾಸು ಇಲಾಖೆ. ಸೊ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾನೆ ಇರ್ತೀನಿ, ಆದರೆ ಹಣಕಾಸು ಇಲಾಖೆಯಿಂದ ಸರಿಯಾದ ಸಮಯಕ್ಕೆ ದುಡ್ಡು ಬರದೇ ಇರುವಂತಹ ಕಾರಣಕ್ಕಾಗಿ ನನಗೆ ದುಡ್ಡನ್ನು ಹಾಕಲಿಕ್ಕೆ ವಿಳಂಬ ಆಗ್ತಾ ಇದೆ. ಆದರೂ ಸಹಿತ ಈಗ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಅವುಗಳನ್ನೆಲ್ಲವೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟರು. ಈಗಾಗಲೇ ಪೆಂಡಿಂಗ್ ಉಳಿದಿರತಕ್ಕಂತಹ 2 ಕಂತುಗಳು ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟರು. ಅದಾದ ಬಳಿಕ ಹಣಕಾಸು ಇಲಾಖೆಯ ಮೇಲೇನೂ ಕೂಡ ಸಾಕಷ್ಟು ಪ್ರೆಷರ್ ಬೀಳುತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ ಹಣಕಾಸು ಇಲಾಖೆ ಮೇಲೆ. BJP ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿರ್ತಾರೆ. ಎಲ್ಲ ಮಹಿಳೆಯರು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ದುಡ್ಡು ಒಂದಾದ ಮೇಲೆ ಒಂದು ರಿಲೀಸ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಹೀಗಾಗಿ 4ರಿಂದ 5 ಕಂತುಗಳನ್ನು ನೀವು ಪಡ್ಕೊಳ್ತಾ ಬಂದ್ರಿ. ಒಂದಾದ ಮೇಲೆ 1 ಕಂತುಗಳನ್ನು ಜಮಾ ಮಾಡಿದ್ದಾರೆ. ಸೊ ಇವುಗಳನ್ನು ನೀವು ಏನು ಉಪಯೋಗ ಮಾಡ್ಕೊಂಡ್ರಿ? ಸುಮಾರು 10,000ವರೆಗೂ ಕೂಡ ಈಗ ದುಡ್ಡು ಜಮಾ ಆಯಿತು. ಈ ಎಲ್ಲ ಕಂತುಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡ್ರೆ ಸುಮಾರು 28 ಕಂತುಗಳಾಗುತ್ತೆ. 56,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆದಂಗೆ ಆಗುತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡಿಲೇ ಆಗಿರುತ್ತೆ. ಹೌದು, ತಡ ಆಗಿರುತ್ತೆ. ಒಂದಿನ ಅಂದರೆ ಒಂದೊಂದು ಸಾರಿ ಡಾಕ್ಯುಮೆಂಟ್ಸ್ಗಳನ್ನು ಸರಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕುವುದರಲ್ಲಿ 2-3 ಕಂತುಗಳನ್ನು ಜಮಾ ಮಾಡಿದ್ರು. ಹೀಗಾಗಿ ನಿಮಗಿಲ್ಲ ಅಂದರೂ ಒಂದು 50,000 ರೂಪಾಯಿ ಜಮಾ ಆಗಿರಬಹುದು. ಇನ್ನು ಅಷ್ಟು ದುಡ್ಡನ್ನು ನೀವು ತೆಗೆದುಕೊಂಡು ಏನು ಉಪಯೋಗ ಮಾಡ್ಕೊಂಡಿದ್ದೀರಿ? ಹೌದು, ಮಹಿಳೆಯರು ಬಹಳಷ್ಟು ಜನ ಈ ದುಡ್ಡನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಹಾಕ್ಸಿರ್ತಕ್ಕಂಥದ್ದು, ಇನ್ನೊಬ್ಬರು ಅತ್ತೆ ಸೊಸೆ ಕೂಡಿ ಹಿಟ್ಟಿನ ಗಿರಣಿಯನ್ನು, ಕಿರಾಣಿ ಶಾಪ್ಗಳನ್ನು ಇಟ್ಟಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ. ಸಾಕಷ್ಟು ಜನ ಫ್ರಿಜ್ಜು, TVಯು, ಮೊಬೈಲ್ಗಳಂತ ಖರೀದಿ ಮಾಡಿದವರಿದ್ದಾರೆ. ಇನ್ನು ನೀವು ಏನು ಉಪಯೋಗ ಮಾಡ್ಕೊಂಡಿದ್ದೀರಿ?
ಮಕ್ಕಳ ಶಾಲಾ ಅಭ್ಯಾಸಕ್ಕೆ ಉಪಯೋಗ ಮಾಡ್ಕೊಂಡ್ರ ಅಥವಾ ಯಾವಕ್ಕಾಗಿ ಉಪಯೋಗ ಮಾಡ್ಕೊಂಡ್ರಿ ಅದನ್ನು ನೀವು ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡುವುದರ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಅದು ವೈರಲ್ ಆಯ್ತಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂತಂದರೆ ಅವರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ನಿಮ್ಮ ಸಮಸ್ಯೆಗಳೇನು, ನಿಮ್ಮ ಏರಿಯಾದ ಸಮಸ್ಯೆಗಳೇನು, ಅದನ್ನು ಬಗೆಹರಿಸಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಸರ್ಕಾರದ ಗಮನಕ್ಕೆ ತಂದು ಅವುಗಳ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಆಗುವಂತಹ ಒಂದು ಸುವರ್ಣ ಅವಕಾಶ ಇದಾಗಿದೆ. ನೀವು ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಸೊ ಇದಾಗಿತ್ತು. ಇನ್ನು GST ಫೇರ್ ಅಂತ ಬರ್ತಾ ಇದೆ, ಅದನ್ನು ನಾನು ಹೇಳ್ತೀನಿ. ಆದರೆ ಈಗ ಪೆಂಡಿಂಗ್ ಉಳಿದಿರತಕ್ಕಂತಹ 6,000 ರೂಪಾಯಿ ಯಾವ ತಿಂಗಳ ಹಣ ಅಂದರೆ 28 ಜನವರಿ ತಿಂಗಳದ ಹಣ ಕ್ಲಿಯರ್ ಆಗಿದೆ. ಈಗ 29 ಇನ್ನೂ ಕೂಡ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿ ಅಲ್ಲಿಯೇ ಸ್ಟಾಪ್ ಆಗಿದೆ. ತಾಂತ್ರಿಕ ದೋಷವೂ ಕೂಡ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. 22ನೇ ಕಂತಿನಲ್ಲಿ ಆಗಿರತಕ್ಕಂತಹ ತಾಂತ್ರಿಕ ದೋಷ ಈ ಸಂದರ್ಭದಲ್ಲಿ ಆಗಿದೆ ಎನ್ನಲಾಗ್ತಾ ಇದೆ. ಹಾಗಾದರೆ ಈ ತಾಂತ್ರಿಕ ದೋಷ ಆಗಿರೋದು ನಿಜಾನಾ? ಸೊ ಯಾರಿಗೆ ಗೊತ್ತು. ಇನ್ನೂ ಸಂಪೂರ್ಣವಾದ ಡೀಟೇಲ್ಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೂ ಹೇಳಿಲ್ಲ. ದುಡ್ಡು ಜಮಾ ಆಗಲಿಲ್ಲ ಅಂದರೆ ತಾಂತ್ರಿಕ ದೋಷ ಎನ್ನಲಾಗುತ್ತೆ. ಆದರೆ ಸದ್ಯಕ್ಕೆ ತಾಂತ್ರಿಕ ದೋಷ ಆಗಿದೆಯೋ ಇಲ್ವೋ ಕನ್ಫರ್ಮ್ ಮಾಹಿತಿ ಇಲ್ಲ. ಆದರೆ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ. 29ನೇ ಕಂತಿನ ಹಣ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಇದು ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಹೀಗಾಗಿ ಇದು ಕೂಡ ಕ್ಲಿಯರ್ ಆಗಿ ಬರಬೇಕು. ಅಲ್ಲಿವರೆಗೂ ಕೂಡ ಇದು ಪೆಂಡಿಂಗ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇದರ ಜೊತೆಗೇ ಮಾರ್ಚ್ 30ನೇ ಕಂತಿನ ಹಣ ಸ್ನೇಹಿತರೆ. ಹೌದು, ಮಾರ್ಚ್ ಅಂದರೆ 30ನೇ ಕಂತಿನ ಹಣ, ಜೊತೆಗೆ 31 ಏಪ್ರಿಲ್ ತಿಂಗಳ ಹಣ. ಹೌದು, ಏಪ್ರಿಲ್ ಕೂಡ ಮುಗಿದೋಗ್ಲಿಕ್ಕೆ ಬಂದಿದೆ. ಇನ್ನೇನು ಮೇ ಪ್ರಾರಂಭವಾಯಿತು. ಹೀಗಾಗಿ ಈ 3 ತಿಂಗಳ ಹಣ ಯಾವುದು ಫೆಬ್ರವರಿ, ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳು. ಹಂಗೆ ನೋಡಿದ್ರೆ ಇನ್ನೂ 2 ಕಂತುಗಳು ಸರ್ಕಾರ ಕೊಡಬೇಕು. ಸದ್ಯಕ್ಕೆ ಈ 3 ಕಂತುಗಳನ್ನು ಕ್ಲಿಯರ್ ಮಾಡಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಇದರ ಜೊತೆಗೆ ಏನು ಪೆಂಡಿಂಗ್ ಉಳಿಸಿತ್ತಲ್ವ ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ, ಅವುಗಳನ್ನು ಕೂಡ ಕೊಟ್ಟರೆ 5 ತಿಂಗಳ ಹಣವನ್ನು ಕೊಡಬೇಕಾಗತ್ತೆ. ಸದ್ಯಕ್ಕೆ ಈ 3 ತಿಂಗಳ ಹಣವನ್ನಾದರೂ ಕ್ಲಿಯರ್ ಮಾಡಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಹೀಗಾಗಿ ಈ 2 ಕಂತುಗಳನ್ನು ಕ್ಲಿಯರ್ ಮಾಡುತ್ತೆ, 3 ಕಂತುಗಳನ್ನು ಸತತವಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಪ್ಕೊಂಡಿದ್ದಾರೆ. ಹೀಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದೆಲ್ಲವೂ ಕೂಡ ಗಮನದಲ್ಲಿರಬೇಕು. 29 ಅಂದರೆ ಫೆಬ್ರವರಿ, 30 ಅಂದರೆ ಮಾರ್ಚ್, 31 ಅಂದರೆ ಏಪ್ರಿಲ್. ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿದ್ದರೆ ಮಾತ್ರ ಕ್ಲಿಯರಿಟಿ ಸಿಗುತ್ತೆ. ಇಲ್ಲಾಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸ್ಬಿಡತ್ತೆ ನೋಡಿ. ಸೊ ಇದಾದ ಬಳಿಕ GST ಫೇರ್ ಅಂತ ಬರ್ತಾ ಇದೆ ಅಂತ ಬಹಳಷ್ಟು ಮಹಿಳೆಯರು ಪ್ರಶ್ನೆಯನ್ನು ಮಾಡಿದರು, ಕಮೆಂಟ್ಗಳನ್ನು ಮಾಡಿದರು. ಸ್ನೇಹಿತರೆ, ಇಲ್ಲಿ GST ಫೇರ್ ಅಂತ ಹೇಳ್ಬಿಟ್ಟು ತಾಂತ್ರಿಕ ದೋಷದಿಂದ ಬರ್ತಾ ಇರತ್ತೆ. ಆ GST ಫೇರ್ ಅಂತ ಹೇಳ್ಬಿಟ್ಟು ಬಂದಾಗ ನೀವೇನು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಖುದ್ದಾಗಿ ಸರ್ಕಾರವೇ ರಿವೆರಿಫಿಕೇಷನ್ ಮಾಡುತ್ತೆ. ಅಲ್ಲಿ ಸಣ್ಣ ಪುಟ್ಟ ಒಂದು ಗೃಹಲಕ್ಷ್ಮಿಯರು ಯಾರಿದ್ದಾರೆ, ವ್ಯಾಪಾರಸ್ಥರು ಯಾರಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾರು ದೊಡ್ಡ ವ್ಯಾಪಾರಸ್ಥರಿದ್ದಾರೆ ಅವರನ್ನು ಈ ಯೋಜನೆಯಿಂದ ತೆಗೆದುಹಾಕಲಾಗುತ್ತೆ. ರಿವೆರಿಫಿಕೇಷನ್ ಮಾಡಿ ಸಣ್ಣ ಪುಟ್ಟ ರೈತರನ್ನು ಮತ್ತೆ ಈ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಸೊ ಈ ರೀತಿ ಖುದ್ದಾಗಿ ಸರ್ಕಾರವೇ ವೆರಿಫಿಕೇಷನ್ ಮಾಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.